ಇವುಗಳಲ್ಲಿ ನೀವು ಹಣ ಹೂಡಿಕೆ ಮಾಡಿದರೆ 1 ರೂಪಾಯಿ ಕೂಡ ವಾಪಸ್ ಬರುವುದಿಲ್ಲ. ಅಂತಹ ಹೂಡಿಕೆಗಳು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಅಂತಹ ಹೂಡಿಕೆಗಳ ಮೇಲೆ ನಾವು ಹಣ ಹೂಡಿಕೆ ಮಾಡದೇ ಇದ್ದರೂ ಸಂತೋಷದಿಂದ ಜೀವನ ನಡೆಸಬಹುದು. ಆದರೆ ಮೂರ್ಖ ಜನರು ಸಾಲ ಮಾಡಿಯಾದರೂ ಇವುಗಳ ಮೇಲೆ ಹಣವನ್ನು ಖರ್ಚು ಮಾಡುತ್ತಾರೆ. ಬನ್ನಿ ಫ್ರೆಂಡ್ಸ್, ಅಂತಹ ಹೂಡಿಕೆಗಳು ಯಾವುವು, ಅದು ನಮ್ಮ ಜೀವನಕ್ಕೆ ಎಷ್ಟು ಪರಿಣಾಮಕಾರಿ ಎಂಬುದನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಯೋಣ. ಅದರಲ್ಲಿ ಮೊದಲು ಮದುವೆ. 2 ಮನಸ್ಸುಗಳು ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು 3 ಗಂಟು ಹಾಕಿ ಹೊಸ ಜೀವನವನ್ನು ಆರಂಭಿಸಿ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಜೀವನ ಮಾಡಿದರೆ ನಡೆಯುತ್ತೆ. ಆದರೆ ಕೆಲವರು ತೋರ್ಪಡಿಕೆಗಾಗಿ ಸಾಲ ಮಾಡಿಯಾದರೂ ಗ್ರ್ಯಾಂಡ್ ಆಗಿ ಮದುವೆ ಮಾಡುತ್ತಾರೆ. ಮದುವೆ ನಂತರ ಆ ಮದುವೆಗೆ ಆದ ಖರ್ಚಿನ ಸಾಲವನ್ನು ತೀರಿಸಲು ಅಷ್ಟ ಕಷ್ಟಗಳನ್ನು ಪಡೆಯುತ್ತಾರೆ. ಸಾಲ ಮಾಡಿ ಎಂದಿಗೂ ಮದುವೆಗೆ ಖರ್ಚು ಮಾಡಬೇಡಿ. ಅದರ ಮೇಲೆ ಮಾಡಿರುವ ಖರ್ಚು ಎಂದಿಗೂ 1 ರೂಪಾಯಿ ಸಹ ವಾಪಸ್ ಬರುವುದಿಲ್ಲ. 2. ಐಷಾರಾಮಿ ಕಾರುಗಳನ್ನು ಖರೀದಿಸುವುದು. ನಮಗೆ ವಾಹನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಮಗೆ ಅವಶ್ಯಕತೆ ಇದ್ದಾಗ ಕರೆದೊಯ್ದರೆ ಸಾಕು. ಆದರೆ ಕೆಲವರು ತೋರ್ಪಡಿಕೆಗಾಗಿ ಐಷಾರಾಮಿ ಕಾರುಗಳನ್ನೇ ಖರೀದಿಸುತ್ತಾರೆ. ಸಾಲ ಮಾಡಿಯಾದರೂ ತೋರ್ಪಡಿಕೆಗಾಗಿ ಲಕ್ಸುರಿಯಸ್ ಕಾರುಗಳನ್ನು ಖರೀದಿಸುವುದರಿಂದ ಅದರ ಮೇಲೆ ನಾವು ಖರ್ಚು ಮಾಡಿರುವ ಹಣ 1 ರೂಪಾಯಿ ಸಹ ವಾಪಸ್ ಬರುವುದಿಲ್ಲ. ಒಳ್ಳೆಯ ಫೈನಾನ್ಷಿಯಲ್ ಪ್ಲಾನಿಂಗ್ ಇರುವಂಥವರು ಯಾವಾಗಲೂ ಸೆಕೆಂಡ್ ಹ್ಯಾಂಡ್ ಕಾರುಗಳನ್ನೇ ಖರೀದಿಸುತ್ತಾರೆ. 3. ಐಷಾರಾಮಿ ಪಾರ್ಟಿಗಳನ್ನು ಆಚರಿಸುವುದು. ಕೆಲವರಿಗೆ ಅನುಕರಣೆ ಸ್ವಭಾವ ಜಾಸ್ತಿ ಇರುತ್ತೆ. ಅಂದರೆ ಯಾರಾದರೂ ಗ್ರ್ಯಾಂಡ್ ಆಗಿ ಫಂಕ್ಷನ್ ಮಾಡಿದರೆ ಸಾಕು, ನಾವು ಅದೇ ತರಹ ಮನೆಯಲ್ಲಿ ಗ್ರ್ಯಾಂಡ್ ಆಗಿ ಫಂಕ್ಷನ್ ಅನ್ನು ಆಚರಿಸಿ ಎಲ್ಲರನ್ನೂ ಕರೆಯಬೇಕು ಎಂಬ ಆಸೆ. ಇಂತಹವರು ಸಾಲ ಮಾಡಿಯಾದರೂ ತೋರ್ಪಡಿಕೆಗಾಗಿ ಆಚರಣೆಗಳನ್ನು ಮಾಡುತ್ತಾರೆ. ಸಾಲ ಮಾಡಿ ಇಂತಹ ಆಚರಣೆಗಳನ್ನು ಮಾಡುವುದು ವ್ಯರ್ಥ. ಬಂದವರು ತಿಂದು ಹೋಗುತ್ತಾರೆ. ಅದರಿಂದ ನಮಗೆ ಏನು ಪ್ರಯೋಜನ? ಆದ್ದರಿಂದ ಇಂತಹ ಆಚರಣೆಗಳ ಮೇಲೆ 1 ರೂಪಾಯಿ ಸಹ ಖರ್ಚು ಮಾಡಬೇಡಿ. 4. ಆರ್ಟಿಫಿಷಿಯಲ್ ಆರ್ನಮೆಂಟ್ಸ್. ಈಗಿನ ಕಾಲದಲ್ಲಿ ಒಂದು ಫಂಕ್ಷನ್ಗೆ ಹಾಕಿರುವಂತಹ ಆರ್ನಮೆಂಟ್ಸ್ನ ಇನ್ನೊಂದು ಫಂಕ್ಷನ್ಗೆ ಹಾಕುವುದಿಲ್ಲ. ಆದರೆ ಈ ಆರ್ಟಿಫಿಷಿಯಲ್ ಆರ್ನಮೆಂಟ್ಸ್ ಮೇಲೆ 1000 ಗಟ್ಟಲೆ ದುಡ್ಡನ್ನು ಖರ್ಚು ಮಾಡಿರುತ್ತೇವೆ. ಆದರೆ ಈ ಆರ್ಟಿಫಿಷಿಯಲ್ ಆರ್ನಮೆಂಟ್ಸ್ನ ನಮ್ಮ ಅವಶ್ಯಕತೆಗೆ ಬ್ಯಾಂಕ್ನಲ್ಲೂ ಇಟ್ಟುಕೊಳ್ಳುವುದಿಲ್ಲ. 1 ರೂಪಾಯಿ ಹಣ ಸಹ ನಾವು ಪಡೆಯಕ್ಕೆ ಆಗುವುದಿಲ್ಲ. ನಮ್ಮ ಅವಶ್ಯಕತೆಗೆ ಆಗದೇ ಇರುವಂತಹ ಈ ಆರ್ಟಿಫಿಷಿಯಲ್ ಆರ್ನಮೆಂಟ್ಸ್ ಮೇಲೆ 1 ರೂಪಾಯಿ ಖರ್ಚು ಮಾಡುವುದು ಸಹ ವ್ಯರ್ಥ. 5. ಬ್ರ್ಯಾಂಡೆಡ್ ಬಟ್ಟೆಗಳನ್ನು ಖರೀದಿ ಮಾಡುವುದು. ಕೆಲವರಂತೂ ಬ್ರ್ಯಾಂಡೆಡ್ ಬಟ್ಟೆಗಳನ್ನು ತೋರ್ಪಡಿಕೆಗಾಗಿ ಸಾಲ ಮಾಡಿಯಾದರೂ ಖರೀದಿಸುತ್ತಾರೆ. ನಾವು ಬಟ್ಟೆಗಳನ್ನು ಧರಿಸಿದಾಗ ಅವು ನಮಗೆ ಕಂಫರ್ಟ್ ಆಗಿದ್ದರೆ ಸಾಕು. ಬ್ರ್ಯಾಂಡ್ ಅನ್ನು ಕಟ್ಟಿಕೊಂಡು ನಾವೇನು ಮಾಡಬೇಕು? ಸೊ ನಾವು ಅನವಶ್ಯಕವಾಗಿ ಈ ಬ್ರ್ಯಾಂಡ್ ಆ ಬ್ರ್ಯಾಂಡ್ ಅಂತ ಬಟ್ಟೆಗಳ ಮೇಲೆ ಖರ್ಚು ಮಾಡಿರುವ ಹಣ ಸಹ 1 ರೂಪಾಯಿ ವಾಪಸ್ ಬರುವುದಿಲ್ಲ. 6. ಮನೆ ಖರೀದಿಸುವುದು. ನಿಜ, ಮನೆ ಅನ್ನುವುದು ಎಲ್ಲರ ಕನಸು. ನಾವು ಜೀವನದಲ್ಲಿ ಸ್ವಂತ ಮನೆಯಲ್ಲೇ ಇರಬೇಕೆಂಬ ಕನಸು ಎಲ್ಲರೂ ಕಟ್ಟಿಕೊಂಡಿರುತ್ತಾರೆ. ಮನೆಯ ಮೇಲೆ ಇನ್ವೆಸ್ಟ್ ಮಾಡುವುದು ಒಳ್ಳೆಯದೇ. ಬಟ್ ಸಾಲ ಮಾಡಿ ನಾವು ಮನೆಯ ಮೇಲೆ ಇನ್ವೆಸ್ಟ್ ಮಾಡುವುದು ನಮ್ಮನ್ನು ತುಂಬಾ ಕಷ್ಟಕ್ಕೆ ತಳ್ಳಬಹುದು. ಏಕೆಂದರೆ ಮನೆಯ ಮೇಲೆ ಇನ್ವೆಸ್ಟ್ ಮಾಡುವಂತಹ 1 ರೂಪಾಯಿ ಸಹ ನಮಗೆ ವಾಪಸ್ ಬರುವುದಿಲ್ಲ. ಆದ್ದರಿಂದ ನಾವು ಒಳ್ಳೆಯ ಫೈನಾನ್ಷಿಯಲ್ ಪ್ಲಾನಿಂಗ್ಸ್ ಅನ್ನು ಮಾಡಿಕೊಂಡು ಮನೆಯನ್ನು ಖರೀದಿಸಬೇಕು. ಮನೆಯನ್ನು ಸಾಲ ಮಾಡಿ ಖರೀದಿಸಿದರೂ ಸಹ ಆ ಸಾಲವನ್ನು ಇಷ್ಟರ ಅವಧಿಯ ಒಳಗಡೆ ಈ ಮನೆಯಿಂದ ಬರುವಂತಹ ಆದಾಯದಿಂದಲೇ ತೀರಿಸಬೇಕು ಎಂಬ ಪ್ಲಾನಿಂಗ್ನೊಂದಿಗೆ ಮನೆಯನ್ನು ಖರೀದಿಸಬೇಕು. 7. ಬ್ರ್ಯಾಂಡೆಡ್ ಮೊಬೈಲ್ಗಳನ್ನು ಖರೀದಿಸುವುದು. ಈ ಬ್ರ್ಯಾಂಡೆಡ್ ಮೊಬೈಲ್ಗಳ ಮೇಲೆ ನಾವು ಇನ್ವೆಸ್ಟ್ ಮಾಡಿದರೂ ಸಹ 1 ರೂಪಾಯಿ ನಮಗೆ ವಾಪಸ್ ಬರುವುದಿಲ್ಲ. ಮೊಬೈಲ್ ಯಾವುದಾದರೆ ಏನು, ನಾವು ಮಾತನಾಡಕ್ಕೆ ಮತ್ತು ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಳ್ಳುವುದಕ್ಕೆ ಅನುಕೂಲವಾಗಿದ್ದರೆ ಸಾಕು. ಆದರೆ ಕೆಲವರು ತೋರ್ಪಡಿಕೆಗಾಗಿ ಆ ಬ್ರ್ಯಾಂಡೇ ಬೇಕು, ಈ ಬ್ರ್ಯಾಂಡೇ ಬೇಕು ಅಂತ 1000 ಗಟ್ಟಲೆ ದುಡ್ಡು ಸಾಲ ಮಾಡಿಯಾದರೂ ಇನ್ವೆಸ್ಟ್ ಮಾಡುತ್ತಾರೆ. ಆದರೆ 1 ರೂಪಾಯಿ ಸಹ ವಾಪಸ್ ಬರುವುದಿಲ್ಲ. 7. ಕಾಸ್ಮೆಟಿಕ್ಸ್ ಅಂಡ್ ಮೇಕಪ್. ಕಾಸ್ಮೆಟಿಕ್ಸ್ ಅಂಡ್ ಮೇಕಪ್ ಮೇಲೆ ನಾವು ಇನ್ವೆಸ್ಟ್ ಮಾಡುವಂತಹ 1 ರೂಪಾಯಿ ಸಹ ನಮಗೆ ವಾಪಸ್ ಬರುವುದಿಲ್ಲ. ದೇವರು ಕೊಟ್ಟಿರುವಂತಹ ನ್ಯಾಚುರಲ್ ಬ್ಯೂಟಿನೇ
ನಮಗೆ ಶಾಶ್ವತವಲ್ಲ. ವಯಸ್ಸಾಗುತ್ತಿದ್ದಂತೆ ಅದು ಕಡಿಮೆಯಾಗುತ್ತದೆ. ತಾತ್ಕಾಲಿಕವಾಗಿ 1 ತಾಸಿಗೆ ನಮ್ಮನ್ನು ಸುಂದರವಾಗಿ ಕಾಣುವಂತೆ ಮಾಡುವಂತಹ ಈ ಕಾಸ್ಮೆಟಿಕ್ಸ್ ಮತ್ತು ಮೇಕಪ್ ಥಿಂಗ್ಸ್ ಮೇಲೆ ಯಾಕೆ ನಾವು ಇನ್ವೆಸ್ಟ್ ಮಾಡಬೇಕು? ಆಗಾಗ ಇದರಿಂದ ನಮಗೆ ಸೈಡ್ ಎಫೆಕ್ಟ್ಸ್ ಆಗಿ ಸ್ಕಿನ್ ಇನ್ಫೆಕ್ಷನ್ಸ್ ಆಗಿ ಆಸ್ಪತ್ರೆಗೂ ಸಹ ಆಗಾಗ ನಾವು ದುಡ್ಡನ್ನು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಸಾಲ ಮಾಡಿ ಕೆಲವರು ಮೇಕಪ್ ಮತ್ತು ಕಾಸ್ಮೆಟಿಕ್ಸ್ ಮೇಲೆ ಸಾವಿರಗಟ್ಟಲೆ ದುಡ್ಡನ್ನು ಸುರಿಯುತ್ತಾರೆ. ಇದರ ಮೇಲೆ ಸುರಿಯುವ ದುಡ್ಡು 1 ರೂಪಾಯಿ ಸಹ ನಮಗೆ ವಾಪಸ್ ಬರುವುದಿಲ್ಲ. 9. ಲಾಟರಿ ಟಿಕೆಟ್ ಮತ್ತು ಜೂಜು ಆಡುವುದು. ಕೆಲವರು ಮೈ ಬಗ್ಗಿಸಿ ದುಡಿಯಕ್ಕೆ ಕಷ್ಟವಾಗಿ ಈ ಥರ ಲಾಟರಿ ಮತ್ತು ಜೂಜು ಆಟದಲ್ಲಿ ತೊಡಗುತ್ತಾರೆ. ಕೆಲವರಂತೂ ಲಕ್ಷಗಟ್ಟಲೆ ಸಾಲ ಮಾಡಿಯಾದರೂ ಈ ಕಾರ್ಯಗಳಲ್ಲಿ ತೊಡಗುತ್ತಾರೆ. ನಂತರ ಅಷ್ಟಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ. ಜೊತೆಗೆ ಕುಟುಂಬ ಸಹ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ. 10. ಲಕ್ಸುರಿ ಇಂಟೀರಿಯರ್ ಡಿಸೈನ್ ಫಾರ್ ಎನಿ ಪ್ರಾಪರ್ಟಿ. ಕೆಲವರು ಬೇರೆಯವರನ್ನು ಅನುಕರಣೆ ಮಾಡುವುದು ಜಾಸ್ತಿ. ಅಂತಹವರು ಸಾಲ ಮಾಡಿಯಾದರೂ ಬೇರೆಯವರು ಮಾಡಿಸಿಕೊಂಡ ಲಕ್ಸುರಿ ಪ್ರಾಪರ್ಟಿ ಇಂಟೀರಿಯರ್ ಡಿಸೈನನ್ನೇ ಮಾಡಿಸಿಕೊಳ್ಳಬೇಕು ಎಂದುಕೊಳ್ಳುತ್ತಾರೆ. ಆದರೆ ಸಾಲ ಮಾಡಿ ನಾವು ಎಷ್ಟೇ ಈ ಇಂಟೀರಿಯರ್ ಡಿಸೈನ್ ಮೇಲೆ ಇನ್ವೆಸ್ಟ್ ಮಾಡಿದರೂ ಸಹ ಮತ್ತೆ 1 ರೂಪಾಯಿ ಸಹ ನಮಗೆ ವಾಪಸ್ ಬರುವುದಿಲ್ಲ. ಆದ್ದರಿಂದ ನಾವು ನಮ್ಮ ಫೈನಾನ್ಷಿಯಲ್ ಸ್ಟೆಬಿಲಿಟಿ ನೋಡಿಕೊಂಡು ಇಂಟೀರಿಯರ್ ಡಿಸೈನ್ ಮೇಲೆ ಖರ್ಚು ಮಾಡಬೇಕು. 11. ಚಲನಚಿತ್ರ ಮತ್ತು ಕಾರ್ಯಕ್ರಮಗಳ ಪ್ರೈಮ್ ಚಂದಾದಾರಿಕೆಯನ್ನು ಬೈ ಮಾಡಿಕೊಳ್ಳುವುದು. ಇದರಿಂದ ಸಹ ಎಂಟರ್ಟೈನ್ಮೆಂಟ್ ಬಿಟ್ಟರೆ ನಾವು ಇದರ ಮೇಲೆ ಇನ್ವೆಸ್ಟ್ ಮಾಡಿರುವಂತಹ 1 ರೂಪಾಯಿ ಸಹ ನಮಗೆ ವಾಪಸ್ ಬರುವುದಿಲ್ಲ. ಅಂತಹದ್ರಲ್ಲಿ ನಾವು ಯಾಕೆ ಇದರ ಮೇಲೆ ಇನ್ವೆಸ್ಟ್ ಮಾಡಬೇಕು? ಈ ವಿಡಿಯೋ ಮಾಡಿರುವಂತಹ ಉದ್ದೇಶ ಒಂದೇ ಫ್ರೆಂಡ್ಸ್, ಎಲ್ಲರೂ ಫೈನಾನ್ಷಿಯಲ್ ಆಗಿ ಒಳ್ಳೆಯ ಪ್ಲಾನಿಂಗ್ಸ್ ಮಾಡಿಕೊಂಡು ಜೀವನವನ್ನು ನಡೆಸಲಿ, ಫೈನಾನ್ಷಿಯಲ್ ಕಷ್ಟಗಳಿಗೆ ಸಿಲುಕಬಾರದು ಎಂಬ ಉದ್ದೇಶ ಅಷ್ಟೇ. ಹೋಪ್ ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ. ಯೂಸ್ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ and subscribe to the channel. For more videos, please visit to the channel. Thank you for watching. ಇಂತಹ ಡೈಲಿ ಅಪ್ಡೇಟ್ಸ್ಗೋಸ್ಕರ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಈ ವಿಡಿಯೋ ನೋಡಿದಂತಹ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು.